ನಮಸ್ಕಾರ ಸ್ನೇಹಿತರೆಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಈ ವ್ಲಾಗಲ್ಲಿ ಬಂದ್ಬಿಟ್ಟು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ನೀವು ಯೋಚನೆ ಮಾಡಿದ್ರೆ, ಇನ್ನು ಸ್ವಲ್ಪ ದಿನದಲ್ಲೇ ನಾನು ಒಂದು ರೈಡ್ಗೆ ಹೋಗ್ತಾ ಇದ್ದೀನಿ. ಆ ರೈಡಿಗೆ ಬೇಕಾಗಿರೋ ಇಂಪಾರ್ಟೆಂಟ್ ಆಕ್ಸೆಸರೀಸ್ನ ನಾನು ತೊಗೊಂಡಿದ್ದೀನಿ. ಅದು ಬಂದ್ಬಿಟ್ಟು ಬಿಗಿನರ್ ಲೆವೆಲ್ ಆಕ್ಸೆಸರೀಸು ಆ್ಯಂಡ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ಆಕ್ಸೆಸರೀಸ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಇವಾಗ ಅದ್ರದ್ದು ಅನ್ಬಾಕ್ಸಿಂಗ್ ಮಾಡೋಣ. ಆಮೇಲೆ ಅದ್ರ ಫುಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ತೀನಿ, ಫುಲ್ ವಿಡಿಯೋನ ನೋಡಿ. ಸ್ನೇಹಿತರೆ, ಇದು ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ಸ್ ಅಂಡ್ ರಿಸೀವರ್. ಮಾಡೆಲ್ ಬಂದು DWM 001 Pro ವಿತ್ ಟೈಪ್ ಸಿ ಕನೆಕ್ಟರ್. ಇದರಲ್ಲಿ ನಿಮಗೆ ಲೈಟ್ನಿಂಗ್ ಟೈಪು ಪಿನ್ ಕೂಡ ಬರುತ್ತೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು, ಸಿಗುತ್ತೆ. ಐಫೋನ್ಗೆ ಕನೆಕ್ಟ್ ಮಾಡೋದು. ಆಮೇಲೆ ಇದು 10 ಮೀಟರ್ ಡಿಸ್ಟೆನ್ಸ್ವರೆಗೂ ಕನೆಕ್ಟ್ ಆಗುತ್ತೆ. ಮತ್ತು ಇದು ರೇಡಿಯೋ ಫ್ರೀಕ್ವೆನ್ಸಿ ಬಂದು 2.4 GHz ಇರೋದ್ರಿಂದ ನಿಮಗೆ ವಾಯ್ಸು ಫುಲ್ ಕ್ಲಿಯರ್ ಆಗಿರುತ್ತೆ. ಆಮೇಲೆ ಒನ್ ಟೈಮ್ ಫುಲ್ ಚಾರ್ಜ್ಗೆ 4 hours ಬ್ಯಾಕಪ್ ಬರುತ್ತೆ. ಯಾಕಂದರೆ ಇದು 50 mAh ಬ್ಯಾಟ್ರಿ ಆಗಿರೋದ್ರಿಂದ ಅಷ್ಟೇ ಬರೋದು ನಿಮಗೆ ಬ್ಯಾಕಪ್ಪು. ಆಮೇಲೆ ಇದು ಫೋನ್ಗೆ ಅಷ್ಟೇ ಕನೆಕ್ಟ್ ಆಗೋದು, ಕ್ಯಾಮ್ರಾಗೆಲ್ಲ ಕನೆಕ್ಟ್ ಆಗೋಲ್ಲ. ನೀವು ಈಸ್ಕೊಂಡು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ನಾನು ಆಗಲೇ ಟ್ರೈ ಮಾಡಿದ್ದೀನಿ. ಈ ಥರ ಇದೆ ಬಂದ್ಬಿಟ್ಟು ನಿಮಗೆ ಒಂದು ಬಚ್ ಸಿಗುತ್ತೆ ಮೈಕ್ರೋಫೋನ್ಗೆ ಹಾಕೋಕ್ಕೆ. ಆಮೇಲೆ ನೋಡಿ, ಇದೆ ಕನೆಕ್ಟರು ಟೈಪ್ಸ್. ಇದು ನಾವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಯೂಸ್ ಮಾಡಬೇಕಂದ್ರೆ. ಇದು ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಲೈಟ್ ಇಂಡಿಕೇಟ್ ಆಗುತ್ತೆ, ಇಲ್ಲಿ ನೋಡಿ ಆನ್ ಆಗೈತಾ ಆಫ್ ಆಗೈತಾ ಅಂತ. ಆಮೇಲೆ ಇದೆ ಬಂದ್ಬಿಟ್ಟು ಡಿಜಿಟೆಕ್ದು ಮೈಕ್ರೋಫೋನ್. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಐತೆ ನಿಮಗೆ. ಆಮೇಲೆ ಇದನ್ನು ನೀವು 3 hours ಚಾರ್ಜ್ ಹಾಕಬೇಕಾಗುತ್ತೆ ಫಸ್ಟ್ ಯೂಸ್ಗಿಂತ ಮುಂಚೆ. ನೋಡಿ, ಇದು ಕ್ಲಿಪ್ಪು. ಆಮೇಲೆ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೂ ಇಲ್ಲಿ ಲೈಟ್ ಇಂಡಿಕೇಟ್ ಆಗುತ್ತೆ ಕನೆಕ್ಟ್ ಆಗೈತೆ ಅಲ್ವಾ ಅಂತ. ಧ್ವನಿ ಆಮೇಲೆ ಚೆಕ್ ಮಾಡೋದು. ಈ ಥರ ಪೌಚ್ ಅಂತೂ ಅಲ್ಟಿಮೇಟ್ ಆಗೈತೆ, ಪೌಚ್ ಕ್ವಾಲಿಟಿ ಅಂತೂ. ಆರಾಮಾಗಿ ಆ ಪ್ರಾಡಕ್ಟ್ಸ್ನೆಲ್ಲ ಪೌಚ್ ಒಳಗಡೆ ಹಾಕ್ಕೊಳ್ಳಿ, ಪಾಕೆಟ್ ಒಳಗೆ ಇಟ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಎತ್ಕೊಂಡೋಗಿ. ಇದ್ರ ಜೊತೆಗೆ ನಿಮ್ಗೆ ಒಂದು ಟೈಪ್ಸ್ ಇದು ಕೇಬಲ್ ಕೊಟ್ಟಿದ್ದಾರೆ, 120 centimeters. ಇದೇನು ಯೂಸ್ ಅಂದರೆ, ನೀವು ಒಂದು 20 centimeters ಇರೋದ್ರಿಂದ ನಿಮ್ಮ ಗಾಡಿಯಲ್ಲಿ ಏನಾದ್ರು ಚಾರ್ಜಿಂಗ್ ಪೋರ್ಟಲ್ಸ್ ಇದ್ರೆ ಆರಾಮಾಗಿ ಚಾರ್ಜಿಂಗ್ ಹಾಕ್ಕೊಬೋದು. ನೋಡಿ, ಚಾರ್ಜಿಂಗ್ ಹಾಕ್ಕೊಂಡು ಆರಾಮಾಗಿ ನಿಮ್ಮ ಗಾಡಿಯಲ್ಲಿ ಎಲ್ಲಾದರೂ ಅದನ್ನು ಕ್ಲಿಪ್ ಮಾಡಿ ಇಟ್ಕೊಬೋದು. ಯಾಕಂದರೆ ಇದು 4 hours ಬ್ಯಾಕಪ್ ಅಷ್ಟೇ, ಅವಾಗ ಚಾರ್ಜ್ ಹಾಕಬೇಕಾಗುತ್ತೆ. ಈ ಬಚ್ನಂತೂ ನೀವು ಯೂಸ್ ಮಾಡಲೇಬೇಕು, ಯಾಕಂದರೆ ನಿಮ್ಮ ವಾಯ್ಸು ತುಂಬ ಕ್ಲಿಯರ್ ಆಗಿ ಬರುತ್ತೆ. ಆಮೇಲೆ ಬ್ಯಾಕ್ಗ್ರೌಂಡ್ ವಾಯ್ಸು ಜಾಸ್ತಿ ಬರೋಲ್ಲ, ಅದಕ್ಕೆ ಬಸ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ. ಆಮೇಲೆ ನೋಡಿ, ಇದೆ ಆನ್ ಆ್ಯಂಡ್ ಆಫ್ ಬಟನು. ಇದು ಸ್ವಲ್ಪ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ, ಆವಾಗ ನಿಮ್ಗೆ ಇಲ್ಲಿ ಮುಂದೆ ಲೈಟ್ ಇಂಡಿಕೇಟ್ ಆಗುತ್ತೆ ಆನ್ ಆಗೈತೆ. ನೋಡಿ, ಇಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ನೋಡಿ ಇವಾಗ ಆನ್ ಆಗೈತೆ ಅಂತ. ಆಮೇಲೆ ಇದ್ರ ಕನೆಕ್ಟರ್ನ ನೀವು ಫೋನಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ರಿಸೀವ್ ಆಗಬೇಕಂದ್ರೆ, ವಾಯ್ಸ್ ರಿಸೀವ್ ಆಗಬೇಕಂದ್ರೆ ನೋಡಿ, ಈಗ ಓಪನ್ ಮಾಡಿ ನಿಮ್ಮ ಫೋನಿಗೆ ಹಿಂಗೆ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಇಂಡಿಕೇಟ್ ಆಗುತ್ತೆ, ಆನ್ ಆಗೈತೆ ಆಫ್ ಆಗೈತೆ ಅಂತ. ನೋಡಿ, ಇಲ್ಲಿ ಆನ್ ಆಗೈತೆ, ಇವಾಗ ಎರಡು ಕನೆಕ್ಟ್ ಆಗೈತೆ. ಬನ್ನಿ ವಾಯ್ಸ್ ಕೇಳಿಸ್ಕೊಂಡು ನೋಡಿ. ಸ್ನೇಹಿತರೆ, ಇವಾಗ ಬಂದ್ಬಿಟ್ಟು ನಾನು 10 ಮೀಟರ್ ಡಿಸ್ಟೆನ್ಸ್ ಇಂದ ಮಾತಾಡ್ತಿರೋದು. ನಿಮ್ಗೆ ಆಡಿಯೋ ಫುಲ್ ಕ್ಲಿಯರ್ ಆಗಿರುತ್ತೆ, ಬ್ಯಾಕ್ ಗ್ರೌಂಡ್ ನಾಯ್ಸು ಇರಲ್ಲ, ಏನೂ ಇರಲ್ಲ. ಇದು ಬಂದ್ಬಿಟ್ಟು ಬಿಗಿನರ್ಸ್ ಲೆವೆಲ್ಗೆ ಬಂದ್ಬಿಟ್ಟು ಒಂದು ಬೆಸ್ಟ್ ಮೈಕ್ರೋಫೋನ್ ಅಂತ ಹೇಳ್ಬೋದು. ನಿಮ್ಗೂ ಏನಾದರೂ ಯೂಸ್ ಮಾಡಬೇಕು, ತಗೋಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಅಮೆಝಾನಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು SVYO S11 ಫ್ಲೆಕ್ಸಿಬಲ್ ಮಿನಿ ಟ್ರೈಪಾಡ್ ಅಂತ. ಹೆಸರಲ್ಲೇ ಫ್ಲೆಕ್ಸಿಬಲ್ ಮಿನಿ ಟ್ರೈಪಾಡ್ ಅಂತ ಇದ್ರೆ ಅಷ್ಟೇ ಫ್ಲೆಕ್ಸಿಬಲ್ ಆಗಿದ್ದು. ಇದು ನೆಟ್ ವೆಯ್ಟ್ ಬಂದು 0.25 kg ಆಗಿರೋದ್ರಿಂದ ನೀವು ಆರಾಮಾಗಿ ಎಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು. ಜಾಸ್ತಿ ಕೈಯೂ ನೋವು ಬರೋಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಅಪ್ ಟು 3 kg ವೆಯ್ಟ್ನ ಹ್ಯಾಂಡಲ್ ಮಾಡ್ಬೋದು. ಇದು 12 inches ಬರುತ್ತೆ, ಈಸಿ ಟು ಹೋಲ್ಡು. ಆಮೇಲೆ ಇದರ ಎಲಾಸ್ಟಿಸಿಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಹೈ ಕ್ವಾಲಿಟಿ ಅನ್ಬೋದು. ನೋಡಿ, ಈಗೆಲ್ಲ ಟ್ವಿಸ್ಟ್ ಮಾಡಿ ಆರಾಮಾಗಿ ನೀವು ಫಿಕ್ಸ್ ಮಾಡಿ ಎಲ್ಲಿ ಬೇಕಾದ್ರೂ ವೀಡಿಯೋಸ್ ತೆಗಿಬೋದು. ನೋಡಿ, ಇದು ಒಂದು ಶಾರ್ಟ್ ಕ್ಲಿಪ್ಸು ನಾನು ಮಾಡಿರೋದು ಇದೇ ಟ್ರೈಪಾಡಿಂದ. ಏನು ಸಖತ್ತಾಗಿ ಮಾಡ್ಬೋದು ಅಂದರೆ, ಆಮೇಲೆ ನಿಮ್ಮದು ಸ್ವಲ್ಪ ಎಫರ್ಟ್ಸ್ ಬೇಕಾಗಿರುತ್ತೆ, ಜಾಸ್ತಿ ಸ್ಟೆಬಿಲೈಸ್ ಆಗಿರೋಲ್ಲ. ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿ ಸ್ಟೆಬಿಲೈಸ್ ಮಾಡಬೇಕು ನಿಮ್ಮ ಕೈಯಿಂದಾನು, ಅವಾಗ ವೀಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆಮೇಲೆ ವ್ಲಾಗಿಂಗ್ ಮಾಡೋಕ್ಕೂ ಈಸಿ, ಆರಾಮಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಏನು ಬೇಕು, ಜಾಸ್ತಿ ನಿಮ್ಮ ಕೈ ನೋವಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಸ್ನೇಹಿತರೆ, ನಿಮಗೂ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಸೇಯಿಂಗ್ ದಿಸ್ ವ್ಲಾಗ್. ಆಮೇಲೆ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಂದು ನೆಕ್ಸ್ಟ್ ಫಸ್ಟ್ ರೈಡ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ, ವೀಡಿಯೋ ನೋಡ್ತಾ ಇರಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.